ಇದೇ ಸಂಘಟನೆಯವರು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಪ್ರತಿಭಟನೆ ಮಾಡಿದ್ರೆ ಒಂದು ದಿನ ಆಗಲಿ ಅರ್ಧ ದಿನ ಆಗಲಿ ವಿತೌಟ್ ಪರ್ಮಿಷನ್ ಯಾರು ಮಾಡಲ್ಲ. 5 ಜನ ಆಗಲಿ 10 ಜನ ಆಗಲಿ 10,000 ಜನ ಆಗಲಿ ನಾವು ಪರ್ಮಿಷನ್ ಇಲ್ದಿರ ಪೊಲೀಸ್ ಪರ್ಮಿಷನ್ ಇಲ್ದಿರ ಯಾರು ಮಾಡೋದಿಲ್ಲ ಮಾಡೋಗಿಲ್ಲ. ನಮಗೆ ಈಗ ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ಜಿಲ್ಲೆಯಾದ್ಯಂತ ಇದೊಂದು ನೀವು ಆದೇಶವನ್ನ ಬಹಳ ಹತ್ತಿಕ್ಕೋ ಕೆಲಸನೇ ಆಗಿದೆ. ಏನು ನಮ್ಮ ಸಂವಿಧಾನದ ಆರ್ಟಿಕಲ್ 19(a) ಏನಿದೆ ಅದನ್ನ ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ, ಅದನ್ನು ಓವರ್ಲ್ಯಾಪ್ ಆಗ್ತಾ ಇದೆ ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ಅದನ್ನ ಪರಿಷ್ಕರಣೆ ಮಾಡಿ. ಮೊದಲನೇ ಅಂಶ ಏನು, ಮೊನ್ನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಯಾವುದೇ ಸಂಘ ಸಂಸ್ಥೆ ಹೋರಾಟ ಮಾಡಬೇಕಾದ್ರೆ 10 ದಿವಸ ಮುಂಚೆ ಅನುಮತಿ ಪಡೆದು ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶವನ್ನ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂಪಡಿಬೇಕಂತೇಳಿ ಇವತ್ತು ದೃಶ್ಯ ಪತ್ರಿಕಾ ಮಾಧ್ಯಮದ ಮೂಲಕ ಅವ್ನು ಕೋರ್ತಾ ಇದ್ದೀವಿ. ಇದು ಮುಗಿಸ್ಕೊಂಡು ನಾವು ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೂಡ ಕೊಡ್ತೀವಿ. ಯಾಕಂದ್ರೆ ಇವತ್ತು ಹೋರಾಟ ಇದು ಸ್ವತಂತ್ರ ಬಂದಿದ್ದು ಕೂಡ ಹೋರಾಟದ ಫಲವಾಗಿ, ಇವತ್ತು ಪ್ರತಿಯೊಂದು ಕೂಡ ಹೋರಾಟದ ಫಲವಾಗಿ ಬಂದಿದೆ ವಿನಃ ಇದು ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು, ಸಂವಿಧಾನದ ಹಕ್ಕು. ಹಾಗಾಗಿ ಇವತ್ತೇನ ಒಂದು ಆದೇಶ ಪ್ರಜಾಪ್ರಭುತ್ವ ಕಗ್ಗೊಲೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಆದೇಶ ಹಿಂಪಡಿಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕೊಡಬೇಕು, ಯಾರಿಗೆ ಕೊಡಬಾರ್ದು, ಈ ಥರದಲ್ಲಿ ಗೊಂದಲಗಳು ಉಂಟಾಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ನೀವು ಮೊದಲೇನೆ ಕೊಟ್ಟರೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಡಿದ್ದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಂದು ಅವಧಿಯೊಳಗಡೆ ನಿಮ್ಮ ಪ್ರತಿಭಟನೆಗಳನ್ನು ಹತ್ತಿಕ್ಕತಕ್ಕಂಥದ್ದು, ಮೊಟಕುಗೊಳಿಸ್ತಕ್ಕಂಥದ್ದು ಅಂಥದಕ್ಕೆ ಖಂಡಿತ ನಮಗೂ ಕೂಡ ಮನಸ್ಸಿಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗದಂಗಿರಲಿ, ಮುಂದಾದರೂ ಕೂಡ ಬರದಂಗಿರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಅದು ನಿಮಗೆ ಯಾವ ಥರ ಅನಿಸಿದೆ ಅಂದರೆ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಅಂಕುಶ ಆಗ್ತಾ ಇದೆ ನಮ್ಮ ಜಿಲ್ಲಾಧಿಕಾರಿಗಳು ಅನ್ನೋ ಒಂದು ಮನೋಭಾವ ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ದಯವಿಟ್ಟು ಯಾರು ಆ ಥರ ಖಂಡಿತ ಭಾವಿಸ್ಬೇಕು. ಆದೇಶ ಪರಿಷ್ಕರಣೆ ಮಾಡಲೇಬೇಕು ನೀವು. ಆದೇಶ ಅಂಕುಶ ಆಗ್ತಿದ್ದಂಗೆ ಇದನ್ನ ನಾನು ಪರಿಷ್ಕರಣೆ ಮಾಡಿ ನೀವು ಆದೇಶ ನಮ್ಮ ಪೊಲೀಸ್ ಸಂಪೂರ್ಣ ಬಳಸ್ಕೊಳ್ತಾರೆ. ಒಂದು ನಿಮಿಷ ಯಾವುದೇ ಪರಿಷ್ಕರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಆರ್ಡರ್ ಪಕ್ಕ ಡಿಸ್ಟ್ರಿಕ್ಟ್ ಅವರು ಯೂಸ್ ಮಾಡ್ತಾರೆ. ಆಮೇಲೆ ಎಲ್ಲೂ ಆಗಿಲ್ಲ ಸರ್, ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಇವರು ತಗೊಂಡು ಬೇರೆ ಡಿಸ್ಟ್ರಿಕ್ಟ್ ಎಲ್ಲರಿಗೂ ಅನ್ವಯಿಸ್ಬಿಡುತ್ತೆ. ಯಾರಪ್ಪ ಮಾಡಿದ್ರು ಮೊದಲನೇದು ಅಂದ್ರೆ ಪಾಪ ನಿಮ್ಮ ಹೆಸರು ಚಿರಾಯಿಸ್ತಾರೆ. ನೀವು ಕೆಲಸ ಮಾಡಿರ್ತಕ್ಕಂಥ ಬಂದ ಮೇಲೆ ಯಾವ್ದಾದ್ರು ಇಂಥ ಸಂಘಟನೆಗಳು ಯಾವ್ದಾದ್ರು ಅಹಿತಕರ ಘಟನೆಗಳಿಗೆ ಅವಕಾಶ ಕೊಟ್ಟಿದ್ಯಾ? ನಾನೇ ಹೇಳಿನಲ್ಲ ಸರ್, ಇಲ್ಲ. ಅದಕ್ಕೆ ಇದುವರೆಗೂ ನಡೆದಿಲ್ಲ, ಮುಂದೇನು ನಡೆಯೋದಿಲ್ಲ. ಒಂದು ಸಣ್ಣ ಅಹಿತಕರ ಘಟನೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ.